ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸದಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಸೊ ಕ್ಷಮೆ ಇರಲಿ. ನಾನಿವತ್ತು ಎಗ್ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕಾಯಿ ತುರಿ ಯೂಸ್ ಮಾಡಿಲ್ಲ, ಓನ್ಲಿ ಶೇಂಗಾ ಅಷ್ಟೇ. ಸೊ ಶೇಂಗಾನು ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಡಲೆಬೇಳೆ ಸಹ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಸಹ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಶೇಂಗಾ. ಕಡಲೆಬೇಳೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದೇಳಿ, ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ನೈಟೇ ಇಟ್ಟು ರುಬ್ಬಿ ಇಟ್ಕೊಂಡಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಚಳಿಗಾಲದಲ್ಲಿ ಒಮ್ಮೊಮ್ಮೆ ಇಟ್ಟು ಉಬ್ಬಿ ಬರೋದಿಲ್ಲ, ಅದಕ್ಕೆ ಒಂದು ಟಿಪ್ ಹೇಳ್ತೀನಿ ನೋಡಿ. ಇಟ್ಟು ರುಬ್ಬಿ ಇಟ್ಕೊಂಡಿರ್ತೀವಲ್ಲ, ಆ ಟೈಮಲ್ಲಿ ಮಿಡಲಲ್ಲಿ ಒಂದು ಗ್ಲಾಸ್ ಇಟ್ಟು ಅದಕ್ಕೆ ಬಿಸಿ ನೀರು ಹಾಕಿ ಫುಲ್ ಕ್ಲೋಸ್, ಅಂದರೆ ಗಾಳಿ ಏನು ಹೋಗಬಾರ್ದು, ಆ ಥರ ಕ್ಲೋಸ್ ಮಾಡಿ ಇಟ್ಟರೆ ಮಾರ್ನಿಂಗ್ ನೋಡಿದಾಗ ಇಟ್ಟು ಉಬ್ಬಿ ಚೆನ್ನಾಗಿ ಬರುತ್ತೆ. ಇಟ್ಟು ಉಬ್ಬಿ ಬಂದ್ರೇ ದೋಸೆ ಚೆನ್ನಾಗಿ ಬರೋದು. ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಈ ದೋಸೆಗೆ ಒಂದು ಎಗ್ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡಿಕೊಂಡು ತಿಂದಿರುವಂಥ ಖುಷಿನೂ ಇರುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ, ಎಗ್ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದೇಳಿ. ಇದಕ್ಕೆ ನಾನು ಖಾರದ ಪುಡಿ, ಪೆಪ್ಪರು ಮತ್ತು ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ನಾರ್ಮಲ್ ದೋಸೆಗಿಂತ ಈ ಥರ ಎಗ್ ದೋಸೆ ಅಂದರೆ ತುಂಬಾ ಇಷ್ಟ. ಸೊ ನಾರ್ಮಲ್ ದೋಸೆ ಆದರೆ ಅದಕ್ಕೆ ಕೆಂಪು ಚಟ್ನಿ ಇರಲೇಬೇಕು, ಇಲ್ಲಾಂದರೆ ನನಗೆ ಈ ಥರನೇ ಇಷ್ಟ ಆಗೋದು. ಸೊ ಆಮೇಲೆ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಸಹ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ನಾನು ಇದಕ್ಕೆ ಎಣ್ಣೆ ಬಿಟ್ಕೊಂಡು ಸೊ ಇವಾಗ ತಿರುವಿ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ಇದನ್ನು ಸಹ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ, ಸ್ವಲ್ಪ ಹೊತ್ತು ಬೇಯಿಸಿದರೆ ಸಾಕಾಗುತ್ತೆ. ಸೊ ದೋಸೆ ಇವಾಗ ಚೆನ್ನಾಗಿ ಬೆಂದಿದೆ, ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಟು ಇನ್ನೂ ಒಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಸಹ ಒಂದು ಎಗ್ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀಟಾಗಿ ಕ್ಲೀನಾಗಿ. ಸೊ ಅದಕ್ಕೂ ಕೂಡ ಪೆಪ್ಪರ್ ಪೌಡ್ರು, ಸ್ವಲ್ಪ ಖಾರ ಪುಡಿ ಪೌಡ್ರು ಸಹ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇನ್ ದೋಸೆ ತಿನ್ನೋದಕ್ಕಿಂತ ಈ ಥರ ಎಗ್ ದೋಸೆ ತಿನ್ನೋದ್ರಿಂದ ಮಾರ್ನಿಂಗ್ ಟೈಮು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಹಾಗೆ ಈ ಪ್ಲೇನ್ ದೋಸೆ ತಿಂದು ತಿಂದು ಬೋರ್ ಆಗಿರುತ್ತೆ, ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೆ ಅಥವಾ ಮನೆಯವ್ರಿಗೆ, ಅವರು ಕೂಡ ಖುಷಿ ಪಡ್ತಾರೆ, ಹಾಗೆ ನಿಮಗೂ ಕೂಡ ಖುಷಿಯಾಗುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ತಿಂಗಳಾಗಿದೆ. ಸೊ ಇವಾಗ ನನಗೆ 300+ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಾಯಿದೆ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವಾಗ ನಂದು ಟಿಫನ್ ಕೂಡ ಆಯಿತು, ಅದ್ರ ಜೊತೆಗೆ ಕಾಫಿನೂ ಸಹ ಕುಡಿತಾ ಇದ್ದೀನಿ. ನಾನು ಬೆಳಗ್ಗೆ ಕಾಫಿ ಕುಡಿಯಲ್ಲ, ಸೊ ಹಾಗಾಗಿ ಟಿಫನ್ ಆದಮೇಲೆ ಕಾಫಿ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು, ಇಲ್ಲಾಂದರೆ ನನ್ನ ತಲೆ ಓಡೋದೇ ಇಲ್ಲ. ಸೊ ಊಟ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಲೇಬೇಕಲ್ವಾ, ಸೊ ಹಾಗಾಗಿ ಅಪ್ಪು ಚಿಕನ್ ತೊಗೊಂಡು ಬಂದಿತ್ತು. ಸೊ ಚೆನ್ನಾಗಿ ಹಳ್ಳಿ ಸ್ಟೈಲಲ್ಲಿ ಇವತ್ತು ಚಿಕನ್ ಸಾಂಬಾರು ಮಾಡೋಣ, ಅದು ಕೂಡ ಹೋಟೆಲ್ ಸ್ಟೈಲಲ್ಲಿ ಸಹ ಇರುತ್ತೆ ನೋಡಿ. ಮಸಾಲೆಗೆ ಅಂತ ನಾನು 1 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ತೊಗೊಳ್ಳಿ. ಅದು ಹಸಿ ಶುಂಠಿ ಜಾಸ್ತಿ ಆದರೆ ನೀರು ಹೊಡೆಯುತ್ತೆ ಚಿಕನ್ ಸಾಂಬಾರು, ಸೊ ಹಾಗಾಗಿ ಸ್ವಲ್ಪನೇ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ಚಕ್ಕೆ ಮತ್ತು ಒಂದು 2-3 ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ, ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ನಂತರ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ಒಂದು 4 ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಸಾಂಬಾರು ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಂತರ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಬೌಲ್ನಷ್ಟು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಅದು ಲೋ ಫ್ಲೇಮಲ್ಲಿಟ್ಟು ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪನೇ ಇದ್ದರೆ ಸಾಕಾಗುತ್ತೆ, ತೀರಾ ಜಾಸ್ತಿ ಏನು ಬೇಡ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಫ್ರೈ ಆಗೋದೇನು ಬೇಡ, ಜಸ್ಟ್ ಬಿಸಿ ಆದರೆ ಸಾಕಾಗುತ್ತೆ. ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಒಂದು ಸಾರಿ ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದು ಅರ್ಧ kgಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಇವಾಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ತೊಳೆದು ಇಟ್ಟಿರುವಂತಹ ಚಿಕನ್ ಸಹ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ನೀರು ಹಿಂಡಿ ಹಾಕಬೇಕು, ಇಲ್ಲಾಂದರೆ ಮುಖಕ್ಕೆ ಸಿಡಿಯುತ್ತೆ ಜಾಸ್ತಿ ಎಣ್ಣೆ ಕಾದಿದ್ರೆ, ಮತ್ತು ನೀರು ಸಹ ಜಾಸ್ತಿ ಬಿಡುತ್ತೆ. ಚಿಕನಲ್ಲೇ ಆಲ್ರೆಡಿ ನೀರು ಇರುತ್ತೆ, ಸೊ ಹಾಗಾಗಿ ಬಿಸಿಯಾಗಿದ ತಕ್ಷಣ ಅದು ನೀರು ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಸ್ವಲ್ಪ ಹಿಂಡಿಬಿಟ್ಟೆ ಹಾಕಿ ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಒಂದು 5 ಮಿನಿಟ್ಸ್ ಬೆಂದರೆ ಸಾಕು. ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಈ ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು, ಸೊ ಖಾರ ಕೂಡ ತುಂಬಾ ಕಡಿಮೆ ಇದೆ, ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಖಾರ ಜಾಸ್ತಿ ಇರೋರು ಸ್ವಲ್ಪ 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ, ಅಥವಾ ಖಾರ ತುಂಬ ಕಡಿಮೆ ಇರೋರು ಇನ್ನೂ ಸ್ವಲ್ಪ ಹಾಕೋಬೋದು. ನನಗೆ ಇಷ್ಟ ಆದರೆ ಸಾಕಾಗುತ್ತೆ. ಇದು ಹಾಫ್ KGಗಿಂತ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿರೋದು. ಇವಾಗ ನಾನು ರುಬ್ಬಿಟ್ಟಿರುವಂತಹ ಮಸಾಲೆ ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು ಮಸಾಲೆ, ಅಲ್ಲಿವರೆಗೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಹಸಿ ವಾಸನೆ ಇದ್ದರೆ ಅದು ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಸೊ ಹಾಗಾಗಿ ಹಸಿ ವಾಸನೆ ಹೋಗೋವರು ಈ ಥರ ಎಣ್ಣೆಲೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಸ್ವಲ್ಪ ಜಾರಲ್ಲಿ ಮಸಾಲೆ ಇತ್ತು, ಅದನ್ನು ಸಹ ನೀರು ಹಾಕಿ ಹಾಕ್ತಾಯಿದ್ದೀನಿ. ನನಗೆ ಮಸಾಲೆ ಎಲ್ಲ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಸೊ ಎಲ್ಲದನ್ನು ಕ್ಲೀನಾಗಿ ನೀರು ಹಾಕಿ ಹಾಕ್ಬಿಡ್ತೀನಿ. ಇವಾಗ ನಾನು 2 ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ನಾನು ಮುದ್ದೆಗೆ ಸಹ ಮಾಡ್ಕೊಳ್ತಿರೋದು, ಹಾಗಾಗಿ ಸ್ವಲ್ಪ ನೀರೇ ಇರಲಿ ಅಂತಂದೇಳಿ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ, ಜಾಸ್ತಿ ಆದರೆ ತೀರಾ ಮಸಾಲೆ ಅನಿಸುತ್ತೆ. ಸೊ ಹಾಗಾಗಿ 2 ಟೇಬಲ್ ಸ್ಪೂನ್ ಇರಲಿ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಿಕನ್ ಪೀಸು ಅಷ್ಟು ಬೆಂದಿರಬೇಕು, ನೀರು ಕೂಡ ಇಷ್ಟೇ ಇದ್ದರೆ ಸಾಕಾಗುತ್ತೆ. ನೀವು ಜಸ್ಟ್ ಗ್ರೇವಿ ಥರ ಮಾಡ್ಕೊಳ್ತೀರಂದ್ರೆ ಇನ್ನೂ ಸ್ವಲ್ಪ ನೀರು ಕಡಿಮೆ ಹಾಕಿದ್ರೂ ನಡೆಯುತ್ತೆ. ನಾನು ಸಾಂಬಾರು ಇರಲಿ ಅಂತಂದೇಳಿ ಇಷ್ಟು ನೀರು ಹಾಕಿದ್ದೀನಿ, ಮತ್ತು ಅದು ವಿಸಿಲಲ್ಲಿ ಹೊಡೆದ್ಮೇಲೆ ಇನ್ನೂ ಸ್ವಲ್ಪ ನೀರು ಕಡಿಮೆನೇ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟು ನೀರು ಹಾಕಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. 1 ವಿಸಿಲ್ ಬಂದರೆ ಸಾಕಾಗುತ್ತೆ, ಅಥವಾ 1 ವಿಸಿಲ್ಗಿಂತ ಕಡಿಮೆ ಬಂದ್ರೂ ಸಾಕಾಗುತ್ತೆ. ನಾನು ಪ್ಲೇನ್ ಮುದ್ದೆ ಮಾಡಲ್ಲ, ಈ ಥರ ಅಕ್ಕಿ ಹಾಕಿಬಿಟ್ಟು ಸ್ವಲ್ಪ ಆಮೇಲೆ ಹಿಟ್ಟು ಹಾಕಿ ತಿರುವುದು. ಸಾರಿ, ಅದನ್ನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ. ಮುದ್ದೆ ಮಾಡೋದ್ರೊಳಗಡೆ ಆಲ್ರೆಡಿ ಕುಕ್ಕರ್ ಪ್ರೆಷರ್ ಕೂಡ ಹೋಗಿತ್ತು. ಹೇಗಾಗಿದೆ ನೋಡೋಣ ಬನ್ನಿ. ಸೂಪರ್ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸಹ. ಒಮ್ಮೆ ಟ್ರೈ ಮಾಡಿ ನೋಡಿ, ಈ ಥರ ಫ್ರೈ ಮಾಡಿ. ಹಂಗೆ ಹಸಿದು ಕೂಡ ಹಾಕ್ಬೋದು ಮಸಾಲೆ, ಬಟ್ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು 4 ಗೋಡಂಬಿ ಹಾಕಿದರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಮಾಡಿಕೊಡಿ, ಅವರು ಕೂಡ ತುಂಬ ಖುಷಿಯಾಗಿರ್ತಾರೆ. ಹಾಗೆ ನಿಮ್ಮ ಮನೆಯವ್ರಿಗೂ ಸಹ ಮಾಡಿಕೊಡಿ, ಗೆಸ್ಟಿಗೊಂದೇ ಅಲ್ಲ. ಇವಾಗ ನಾನು ಸಾಂಬಾರು ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಮುದ್ದೆ ಜೊತೆಗೆ. ನನ್ನ ಹಸ್ಬೆಂಡು ಆ್ಯಕ್ಚುಲಿ ಚಿಕನ್ ತಿನ್ನಲ್ಲ, ಅವರು ಜಸ್ಟ್ ಸಾಂಬಾರಷ್ಟೇ ಊಟ ಮಾಡ್ತಾರೆ. ಅದು ನನ್ನ ಫೋರ್ಸಿಗೋಸ್ಕರ, ಅದು ಸಹ ಇಷ್ಟ ಆಗಲ್ಲ. ಮತ್ತೊಂದು ಅಡುಗೆ ಮಾಡೋದು ಬೇಡ ನನ್ನ ಹೆಂಡ್ತಿ ಅಂತಂದೇಳಿ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಎಲ್ಲದಕ್ಕೂ ಪಾಪ ಅವರು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದೇಳಿ ಚಿಕನ್ ಸಾಂಬಾರು. ನನಗಂದ್ರೂ ತುಂಬಾ ಇಷ್ಟ. ವಾರದಲ್ಲಿ 1 ಅಥವಾ 2 ಸಾರಿ ಮಾಡ್ಕೊಳ್ತಾನೆ ಇರ್ತೀನಿ, ಚಿಕನ್ನು ತಿಂತಾ ಇರ್ತೀನಿ. ಇವತ್ತಿನ ರೆಸಿಪಿ ನೋಡಿದ್ರಲ್ಲ ಹೀಗಿದೆ ಅಂತಂದೇಳಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ನಮಸ್ಕಾರ, ಮತ್ತೆ ಸಿಗುವ.